ಅದು ಅರ್ಧರಾತ್ರಿ. ಬೆಟ್ಟದಂಚಿನಲ್ಲಿ ರಮೇಶ್ ಭಯದಿಂದ ನಿಂತಿರುತ್ತಾನೆ. ಅವನಿಗೆ ಸ್ವಲ್ಪ ದೂರದಲ್ಲಿ ಧರ್ಮೇಂದ್ರ ಅನ್ನುವ ರಿಚ್ ಪರ್ಸನ್ ಗನ್ನಿಂದ ರಮೇಶನಿಗೆ ಗುರಿಯಿಟ್ಟಿರುತ್ತಾನೆ. ರಾಮ್, ಬೆಟ್ಟದ ಮೇಲಿಂದ ದೂಕಿ ಸಾಯ್ತೀಯೋ, ನನ್ನ ಬುಲೆಟ್ಗೆ ಸಿಕ್ಕಿ ಸಾಯ್ತೀಯೋ, ಹೇಗೆ ಸಾಯ್ತೀಯೋ ಅನ್ನೋದು ನಿನ್ನಿಷ್ಟ. ಆದರೆ ಈ ಕ್ಷಣ ನೀನು ಸಾಯೋದು ಅನ್ನೋದು ಖಾಯಂ. ಯಾಕೆ ಸರ್, ನೀವು ದೊಡ್ಡವರು ನಮ್ಮ ಚಿಕ್ಕವರ ಪ್ರೇಮನ ಅರ್ಥನೆ ಮಾಡ್ಕೊಳ್ಳಲ್ಲ? ನಾವು ದೊಡ್ಡವರು ಅಂತ ನೀನೇ ಹೇಳಿದ್ಯಲ್ಲ. ನಮ್ಮ ಕಣ್ಣಿಗೆ ದುಡ್ಡು, ಬಂಗ್ಲೆ, ಕಾರುಗಳು, ಕೆಲಸ ಮಾಡುವ ನೌಕರರು ಕಾಣಿಸ್ತಾರೆ ಹೊರತು ನಿಮ್ಮ ಚಿಕ್ಕವರ ಪ್ರೇಮ ಕಾಣಿಸಲ್ಲ. ನಿನ್ನ ಅಳು ಕೇಳಿಸೋದಿಲ್ಲ. ನಿಮ್ಮ ಮಗಳು ಅನಾಮಿಕಳ ಪಕ್ಕದಲ್ಲಿ ನಾನಿರೋದು ನಿಮಗಿಷ್ಟವಿಲ್ಲ. ಅವಳ ಜೊತೆ ನನ್ನ ಜೀವನನ ಹಂಚಿಕೊಳ್ಳೋದು ನಿಮಗಿಷ್ಟವಿಲ್ಲ. ಅದಕ್ಕೆ ಹೀಗೆ ನೀವು ನನ್ನನ್ನು ಅಡ್ಡದಿಂದ ತೊಲಗಿಸಿ ಸ್ವಲ್ಪ ದಿನದ ನಂತರ ನಿಮಗೆ ಹಿಡಿಸಿದ ಹುಡುಗರ ಜೊತೆ ಅನಾಮಿಕಳ ಮದುವೆ ಮಾಡ್ತೀರಾ. ಆಗ ಆನಂದವಾಗಿರ್ತಾಳೆ ಅಂತ ಅಂದ್ಕೊಂಡಿರ್ತೀರಾ. ಆದ್ರೆ ನೀನೆಷ್ಟು ಹೇಳಿದ್ರು ನಿನ್ನ ಪ್ರಾಣದಿಂದ ಬಿಡಲ್ಲ ರಾಮ್. ಈ ಕ್ಷಣ ನಿನಗೆ ಸಾವು ತಪ್ಪಲ್ಲ. ಕಡೇ ಸಲ ನೀನು ಇಷ್ಟಪಟ್ಟವರನ್ನು ನೆನಪಿಸ್ಕೋ. ನಂಗೆ ನಮ್ಮ ಅಪ್ಪ ಅಮ್ಮಂಗಿಂತ ನಿಮ್ಮ ಮಗಳು ಅನಾಮಿಕಳು ತುಂಬಾ ಹಿಡಿಸಿದ್ದಾಳೆ ಸರ್. ಅನಾಮಿಕಳನ್ನ ನೆನಪಿಸ್ಕೋತೀನಿ. ಇನ್ನು ನೀವು ಹೊಡೀರಿ ಎಂದು ರಮೇಶ್ ಕಣ್ಣು ಮುಚ್ಚಿಕೊಳ್ಳುತ್ತಾನೆ. ಧರ್ಮೇಂದ್ರ ಶೂಟ್ ಮಾಡ್ತಾನೆ. ಅಷ್ಟೇ, ರಮೇಶ್ ಗಟ್ಟಿಯಾಗಿ ದೊಡ್ಡದಾಗಿ ಅನಾಮಿಕಾ ಎಂದು ಅರಚುತ್ತಾನೆ. ಅಂದವಾದ ಮಹಲಿನಲ್ಲಿ ಬೆಲೆ ಬಾಳುವ ಬೆಡ್ ಮೇಲೆ ಮಲಗಿಕೊಂಡ ರಿಚ್ ಅನಾಮಿಕಾ ಬೆಚ್ಚಿ ಬಿದ್ದು ಎದ್ದು ಕೂತ್ಕೋತಾಳೆ. ಅವಳ ಮುಖದಲ್ಲಿ ಬೆವರಿಳಿತಾ ಇರುತ್ತದೆ. ಇದೆಲ್ಲ ಕನಸಾ ಎಂದು ಅನಾಮಿಕಾ ಉಸಿರೆಳೆದುಕೊಳ್ಳುತ್ತಾಳೆ. ಇನ್ನು ಮಾರನೇ ದಿನ ಶಾರದಾ ಪ್ರಸಾದರು ಜಗಲಿ ಮೇಲೆ ಕೂತಿರ್ತಾರೆ. ಮದುವೆಗೆ ಬಂದ ಮೀನಾಕ್ಷಿ ಟೀ ತಗೊಂಡ್ಬಂದು ಕೊಡ್ತಾಳೆ. ಅತ್ತೆ, ಮಾವಯ್ಯ, ನಿಮ್ಗಿಷ್ಟವಾದ ಟಿಫಿನ್ ಏನು ಅಂತ ಹೇಳಿದ್ರೆ ಚಕಚಕ ಮಾಡ್ತೀನಿ. ಅತ್ತೆ ಮಾವಯ್ಯ, ಇದೇನ್ ಕರೆ ಅಮ್ಮ? ನನಗೆ ಹಿಡಿಸಿದ ಸೊಸೆರಿ. ಹಿಡಿಸಬೇಕಾದ್ದು ನಿನಗೆ ನನಗೆ ಅಲ್ಲ ಶಾರದಾ, ನನ್ನ ಮಗ ರಮೇಶಂಗೆ. ನನಗೆ ಹಿಡಿಸಿದ್ರೆ ಮಗಗೆ ಖಂಡಿತವಾಗಿ ಹಿಡಿಸ್ತಾಳೆ. ಇಷ್ಟು ದಿನದಲ್ಲಿ ನನ್ನ ಮಗ ಯಾವತ್ತಾದ್ರೂ ನನ್ನ ಮಾತಿಗೆ ಇಲ್ಲ ಅಂತ ಹೇಳಿದನಾ? ಹೇಳಿ ಶಾರದಾ, ಎಲ್ಲ ದಿನಗಳು ಒಂದೇ ತರ ಇರೋದಿಲ್ಲ. ಇನ್ನು ನೀನು ಹುಡುಗಿಗೆ ಇಲ್ಲ ಸಲದ ಆಸೆ ತೋರಿಸ್ತಾ ಇದ್ಯಾ. ಮತ್ತೆ ಅಲ್ಲಿ ಮಗ ಏನ್ ಮಾಡ್ತಾ ಇದ್ದಾನೋ ಏನೋ. ಮೀನಾಕ್ಷಿ, ನೀನು ಈ ಮಾವಯ್ಯನ ಮಾತು ಹಚ್ಕೋಬೇಡ, ನೀನೇ ನನ್ ಸೊಸೆ ಎಂದು ಶಾರದಾ ಹೇಳುತ್ತಾಳೆ. ಮೀನಾಕ್ಷಿ ಸಂತೋಷದಿಂದ ಹೊರಟು ಹೋಗುತ್ತಾಳೆ. ಇನ್ನು ಪಾರ್ಕಿನಲ್ಲಿ ನಾನು ಹೇಳೋದು ಕೇಳು ರಾಮ್. ನಿನ್ನನ್ನು ನನ್ನನ್ನು ಸೇರಿಸಿದ ಅಮ್ಮನವರ ಗುಡಿಯಲ್ಲಿ ನಾಳೆ ನಾವು ಮದುವೆ ಮಾಡ್ಕೋತಾ ಇದ್ದೀವಿ. ಅಲ್ಲ ರಾಮ್, ಮೊದಲು ನೀನು ಮನೆಗೆ ಹೋಗು. ನಮ್ಮ ಪ್ರೇಮದ ಬಗ್ಗೆ ನಿಮ್ಮ ಅಮ್ಮಂಗೆ ಹೇಳು. ಒಪ್ಕೊಂಡ್ರೆ ನಾವು ಸಂತೋಷವಾಗಿ ಮದುವೆ ಮಾಡ್ಕೋಬಹುದು. ಅನಾಮಿಕಾ, ನಂಗೆ ನನ್ನ ಅಮ್ಮನ ಮೇಲೆ ತುಂಬಾ ನಂಬಿಕೆ ಇದೆ. ಅವರು ನಮ್ಮ ಪ್ರೇಮ ಮದುವೆಗೆ ಅಡ್ಡ ಹೇಳಲ್ಲ. ನಮ್ಮ ಮದುವೆಗೆ ಅಡ್ಡ ಬರ್ದೇ ಇರ್ಬೋದು ರಾಮ್, ಆದ್ರೆ ಯಾವ ಕೆಲಸವೂ ಸರಿಗೆ ಬಾರದ ಹುಡುಗಿನ ಸೊಸೆಗೆ ಕರ್ಕೊಂಡ್ ಬರ್ತಾ ಇದ್ದೀನಿ. ಇನ್ ಮೇಲಿಂದ ಅವಳ ಕೆಲಸ ಕೂಡ ನಾನೇ ಮಾಡ್ಬೇಕು ಅಂತ ಹೇಳು. ಆಗ ನಿಮ್ಮಮ್ಮ ಏನಂತಾರೋ ಕೇಳು. ಅನಾಮಿಕಾ, ನೀನೇನ್ ಹೇಳಿದ್ರು ನಾನು ಕೇಳೋದಿಲ್ಲ. ನಾಳೆ ಅಮ್ಮನವರ ಗುಡಿಯಲ್ಲಿ ನಾನು ಖಚಿತವಾಗಿ ನಿನ್ನನ್ನೇ ಮದುವೆ ಮಾಡ್ಕೋತೀನಿ. ಇದು ನಿಜ, ಇದು ಮಾತ್ರವೇ ನಿಜ. ನಾನು ಮದುವೆಗೆ ರೆಡಿ ಆಗಿಲ್ಲ ರಾಮ್. ಮೊನ್ನೆಯವರೆಗೂ ಮದುವೆ ಯಾವಾಗ ಮಾಡ್ಕೊಳ್ಳೋಣ ಅಂತ ಹಂಗಾಮ ಮಾಡ್ದೆ, ಈಗ ಏನೋ ಹೀಗೆ ಮಾತಾಡ್ತಾ ಇದೀಯಾ? ಮದುವೆ ಮಾಡ್ಕೊಂಡು ಸಿಟಿಯಲ್ಲೇ ಸಂಸಾರ ಇಡ್ತೀಯಾ ಅಂತ ಮೊನ್ನೆವರೆಗೂ ಆಸೆ ಪಟ್ಟೆ. ಆದ್ರೆ ಈಗ ನಿಮ್ಮ ಅಮ್ಮ ಅಪ್ಪನ ಹೊಲವನ್ನ ನೋಡ್ಕೊಳ್ತಾ ಊರಲ್ಲೇ ಇರೋಣ ಅಂತ ಹೇಳ್ತಾ ಇದೆಯಲ್ಲ, ಅದಕ್ಕೆ ನನಗೆ ಮದುವೆ ಬೇಡ. ಮಾಡಿದ ಆಕ್ಟಿಂಗು, ಹೇಳಿದ ಡೈಲಾಗು ಎಲ್ಲ ಚೆನ್ನಾಗಿದೆ ಅನಾಮಿಕಾ. ಇನ್ನೊಂದು ಮಾತು ಮಾತನಾಡದೆ ನಾಳೆ ರೆಡಿಯಾಗಿ ಅಮ್ಮನವ್ರ ಗುಡಿಗೆ ಬಂದ್ಬಿಡು. ಅನಾಮಿಕಾ ಮೌನವಾಗಿರುತ್ತಾಳೆ. ಅನಾಮಿಕಾ, ನಾಳೆ ನಮ್ಮ ಮದುವೆಗಾಗಿ ಗುಡಿ ಹತ್ರ 2 ಹೂವಿನ ಮಾಲೆ, ತಾಳಿ ಬೊಟ್ಟು ಹಿಡ್ಕೊಂಡು ನಾನು ರೆಡಿಯಾಗಿರ್ತೀನಿ. ನೀನು ಯಾವಾಗ ಬಂದ್ರೆ ಅವಾಗ್ಲೇ ನಮ್ಮ ಮದುವೆ ಎಂದು ರಮೇಶ್ ಹೇಳುತ್ತಲೇ ಅನಾಮಿಕಂಗೆ ಕೋಪ ಬರುತ್ತೆ. ರಮೇಶನ ಕಡೆ ನೋಡ್ತಾಳೆ. ನೋಡ ಅನಾಮಿಕಾ, ನೀನೆಷ್ಟು ಕೋಪದಿಂದ ನೋಡಿದ್ರು ನಮ್ಮ ಮದುವೆ ವಿಷಯದಲ್ಲಿ ನನ್ನ ನಿರ್ಣಯ ಮಾತ್ರ ಬದಲಾಗಲ್ಲ. ಬಂದಾಗಿಂದ ನೋಡ್ತಾ ಇದ್ದೀನಿ, ಮದುವೆ ಅಂತ ಪ್ರಾಣ ತೆಗಿತಾ ಇದ್ಯಾ. ಅಷ್ಟಲ್ಲೇ ನಿಂಗೆ ಮದುವೆ ಮಾಡ್ಕೋಬೇಕು ಅಂತ ಕೋರಿಕೆ ಇದ್ರೆ ಊರಿಗೆ ಹೋಗಿ ನಿಮ್ಮ ಅಮ್ಮನವರು ನೋಡಿದ ಹುಡುಗಿನೇ ಮದುವೆ ಮಾಡ್ಕೋ. ನನ್ನನ್ ಮಾತ್ರ ಬಿಟ್ಬಿಡು ರಾಮ್, ನಾನು ನಿನ್ನನ್ ಮದುವೆ ಮಾಡ್ಕೊಳಲ್ಲ ಎಂದು ಅಲ್ಲಿಂದ ಹೊರಟು ಹೋಗುತ್ತಾ, ಸಾರಿ ರಾಮ್, ನೀನು ಪ್ರಾಣದಿಂದಿರೋದೇ ನನಗ್ ಬೇಕು ಎಂದು ಅಂದುಕೊಳ್ಳುತ್ತಾಳೆ. ಹಾಗೆ ಆ ದಿನ ಕಳೆದು ಹೋಗುತ್ತದೆ. ಮಾರನೇ ದಿನ ಗುಡಿ ಹತ್ತಿರ ರಮೇಶ್ ಹೂವಿನ ಮಾಲೆ, ತಾಳಿ ಬೊಟ್ಟು ಹಿಡ್ಕೊಂಡು ರೆಡಿಯಾಗಿರ್ತಾನೆ. ಇದೆಲ್ಲ ಅನಾಮಿಕಾ ಮರೆಯಿಂದ ನೋಡ್ತಾನೆ ಇರ್ತಾಳೆ. ಟೈಮ್ ಹಾಗೆ ಕಳೆದು ಹೋಗ್ತಾ ಇರುತ್ತೆ. 2 ಗಂಟೆಯ ನಂತರ ಅನಾಮಿಕಂಗೆ ಕರುಣೆ ಎನಿಸುತ್ತದೆ. ತಕ್ಷಣ ರಮೇಶನ ಹತ್ರಕ್ಕೆ ಬರ್ತಾಳೆ. ರಮೇಶ್ ಸಂತೋಷ ಪಡುತ್ತಾನೆ. ಇಬ್ಬರು ಅಮ್ಮನವರ ಸಾಕ್ಷಿಯಾಗಿ ಮದುವೆ ಮಾಡ್ಕೋತಾರೆ. ರಮೇಶ್ ಅವರ ಊರಿಗೆ ಹೋಗ್ತಾರೆ. ನಾನು ಅನಾಮಿಕಳನ್ನ ಮದುವೆ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದೀನಮ್ಮ.
ಎಂದು ಹೇಳುತ್ತಲೇ ಶಾರದಳ ಮುಖ ಕಠಿಣವಾಗಿ ಬದಲಾಗತ್ತೆ. ನಗರದ ಹುಡುಗಿ ಅಂದ್ರೆ ನನ್ಗಿಷ್ಟಲ್ಲ ಮಗನೇ. ಅವರಿಗೆ ಕುಟುಂಬ ಬಂಧನ ಆಚಾರ ಅಂದ್ರೆ ಏನು ಗೊತ್ತಿಲ್ಲ. ನೀನು ಈ ಮದುವೆ ರದ್ದು ಮಾಡು. ಹಾಗಲ್ಲಮ್ಮ, ನೀನು ನೋಡಿ ಅರ್ಥ ಮಾಡ್ಕೊಂಡ್ರೆ ನಿಂಗೆ ತಿಳಿಯುತ್ತೆ. ಒಂದು ಸಲ ಅವಕಾಶ ಕೊಡಿ. ಹೌದು ಅತ್ತೆ, ಒಂದು ಅವಕಾಶ ಕೊಡಿ. ಅನಾಮಿಕಾ ಕೂಡ ಬೇಡಿಕೊಳ್ಳುತ್ತಾಳೆ. ತಾಯಿ ಅಂಗೀಕರಿಸದೇ ಇದ್ದರೂ ಕಡೆಗೆ ತನ್ನ ಮಗನ ಆನಂದಕ್ಕಾಗಿ ಮನೇಲಿರೋದಕ್ಕೆ ಒಪ್ಕೋತಾಳೆ. ಇಲ್ಲಿ ನೋಡಮ್ಮ, ನಮ್ಮ ಮನೆಯಲ್ಲಿ ಬೆಳಗ್ಗೆ ಆಗ್ತಲೇ ಹಾಲು ಕಾಯಿಸ್ಬೇಕು, ದೇವರ ಮುಂದೆ ದೀಪ ಬೆಳಗಿಸ್ಬೇಕು, ನಂತರವೇ ಮಿಕ್ಕ ಕೆಲಸ ಮಾಡ್ಬೇಕು. ಅನಾಮಿಕಾ ಕಿರುನಗೆಯಿಂದ ತಲೆ ತೂಗಿಸುತ್ತಾಳೆ. ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾಳೆ. ಶಾರದಂಗೆ ಆಕೆಯ ಪ್ರತಿ ಕೆಲಸ ತಪ್ಪಾಗಿ ಕಾಣಿಸುತ್ತದೆ. ಹೀಗೆ ಅಡಿಗೆ ಮಾಡಬಾರ್ದು, ಉಪ್ಪು ಹೆಚ್ಚಾಗಿದೆ, ಮಾತಲ್ಲೇ ಹೆಚ್ಚಾಗಿ ಹೇಳ್ಬೇಡ, ಕೈನಲ್ಲಿ ಮಾಡಿ ತೋರ್ಸು ಎಂದು ದಿನವೂ ಚಿಕ್ಕ ಚಿಕ್ಕ ಬೈಗಳು ಅನಾಮಿಕಳನ್ನ ಬೈತಾನೆ ಇರ್ತಾಳೆ. ಅನಾಮಿಕ ಮಾತ್ರ ಸಹನೆಯಿಂದ ನಗತ್ತಾ, ಸಾರಿಯತ್ತೆ, ಇನ್ಮೇಲಿಂದ ಜಾಗೃತಿಯಾಗಿ ಮಾಡ್ತೀನಿ ಎಂದು ಹೇಳಿ ಜಾಗೃತಿಯಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾಳೆ. ಸ್ವಲ್ಪ ದಿನದ ನಂತರ ಶಾರದಂಗೆ ತೀವ್ರವಾದ ಜ್ವರ ಬರುತ್ತೆ. ಅನಾಮಿಕಾ ಕೆಲಸ ಪೂರ್ತಿ ಮಾಡಿಕೊಂಡು ಶಾರದಳ ಹತ್ರ ಬರ್ತಾಳೆ. ಅತ್ತೆ, ನಿಮ್ಗೆ ಜ್ವರ ಹೆಚ್ಚಾಗಿದೆ, ನಾನು ಮೆಡಿಕಲ್ ಶಾಪ್ಗೆ ಹೋಗಿ ಟ್ಯಾಬ್ಲೆಟ್ ತಗೊಂಡ್ಬರ್ತೀನಿ. ನಾನು ಆ ಇಂಗ್ಲಿಷ್ ಮಾತ್ರೆ ತಗೊಳ್ಳಲ್ಲ, ಅಂದ್ರೆ ಕಷಾಯ ಮಾಡ್ತೀನಿ, ಸ್ವಲ್ಪ ಕುಡೀರಿ ಎಂದು ಹೋಗುತ್ತಾಳೆ. ಶಾರದಾ ಮಂಚದ ಮೇಲೆ ಮಲಗಿರುತ್ತಾಳೆ. ಅನಾಮಿಕಾ ಕಷಾಯ ತಂದು ಕೊಡ್ತಾಳೆ. ಶಾರದಾ ಮಲಗಿರುತ್ತಾಳೆ. ಅತ್ತೆ, ತಿಂದೇ ಇದ್ರೆ ಜ್ವರ ಕಡಿಮೆ ಆಗಲ್ಲ, ಸ್ವಲ್ಪ ಅನ್ನ ತಿನ್ನಿ ಎಂದು ಹೇಳುತ್ತಲೇ ಶಾರದಾ ನಿಸ್ಸತ್ವದಿಂದ ನೋಡುತ್ತಾಳೆ. ಅನಾಮಿಕಳ ಕಣ್ಣಿನಲ್ಲಿ ತಾಯಿಯ ಪ್ರೇಮ ಕಾಣಿಸುತ್ತದೆ. ಅವಳ ಮನಸ್ಸಿನಲ್ಲಿರುವ ಇಷ್ಟ ಹಿಡಿಸಲ್ಲ ಅನ್ನುವ ಭಾವ ಕರಗುತ್ತದೆ. ಈ ಹುಡುಗಿ ನಿಜವಾಗಿ ನನ್ನನ್ನ ತಾಯಿಯಾಗಿ ನೋಡ್ಕೊತಾ ಇದ್ದಾಳೆ, ನಾನು ಮಾತ್ರ ಆ ಹುಡುಗಿನ ಅನಾಥಳ ಹಾಗೆ, ಯಾವ ಸಂಬಂಧವೂ ಇಲ್ಲದ ಹಾಗೆ ನೋಡ್ತಾ ಇದ್ದೀನಿ ಎಂದು ತನ್ನಲ್ಲಿ ತಾನು ಅಂದ್ಕೋತಾಳೆ. ಒಂದು ದಿನ ಊರಿನಲ್ಲಿರುವ ಸೀತಮ್ಮನ ಮನೆಯಲ್ಲಿ ಹಬ್ಬ ನಡೀತಾ ಇರುತ್ತೆ. ಶಾರದಂಗೆ ಇನ್ನು ಜ್ವರ ಇದ್ದುದರಿಂದ ಹೋಗಲಾರದೆ ಹೋಗ್ತಾಳೆ. ಅನಾಮಿಕಾ ಶಾರದಳ ಹೆಸರಿನಿಂದ ಸೀತಮ್ಮಳ ಮನೆಗೆ ಹೋಗಿ ಬಹುಮಾನ ಕೊಡುತ್ತಾಳೆ. ಇದು ಶಾರದಾ ಅವರ ಕಡೆಯಿಂದಮ್ಮ, ಆಕೆ ಕ್ಷೇಮವಾಗಿಲ್ಲ. ಸೀತಮ್ಮ ಆಶ್ಚರ್ಯ ಹೋಗುತ್ತಾಳೆ. ಅಯ್ಯೋ, ಎಷ್ಟು ಚೆನ್ನಾಗಿದೆ ನಿನ್ನ ಆಲೋಚನೆ. ನಿನ್ನತ್ತೆಗೆ ನಿನ್ನಂತ ಸೊಸೆ ಸಿಕ್ಕಿದಾಳೆ ಅಂದ್ರೆ ನಿಮ್ಮತ್ತೆ ಅದೃಷ್ಟ ಅಮ್ಮ. ಬರ್ತೀನಿರಿ ಎಂದು ಹೇಳಿ ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ತಕ್ಷಣ ಸೀತಮ್ಮ ಫೋನ್ ಮಾಡಿ ಶಾರದಳ ಹತ್ರ ಮಾತಾಡ್ತಾಳೆ. ನಿನ್ ಸೊಸೆ ಬಹಳ ದೊಡ್ಡವಳು ಶಾರದಾ, ನಿನ್ ಹೆಸರು ಗೌರವ ನಿಲ್ಸಿದ್ದಾಳೆ ಎಂದು ಹೇಳುತ್ತಲೇ ಶಾರದಳ ಹೃದಯ ಉಕ್ಕಿ ಹೋಗುತ್ತದೆ. ಸೊಸೆನ ನಾನು ನಿಜವಾಗಿ ಎಷ್ಟು ತಪ್ಪಾಗಿ ಅರ್ಥ ಮಾಡ್ಕೊಂಡೋ ಎಂದು ಆಲೋಚನೆಯಲ್ಲಿ ಬೀಳುತ್ತಾಳೆ. ಮಾರನೇ ದಿನ ಬೆಳಿಗ್ಗೆ ಅನಾಮಿಕಳನ್ನು ಶಾರದಾ ಕರೆಯುತ್ತಾಳೆ. ಅನಾಮಿಕಾ, ಇಲ್ಲಿ ಬಾಮ್ಮ, ಈ ದಿನ ನೀನು ಅಡಿಗೆ ಮಾಡ್ಬೇಕು, ನಿನ್ನ ಕೈ ಅಡಿಗೆ ನಾನ್ ತಿನ್ಬೇಕು ಎಂದು ಹೇಳುತ್ತಾಳೆ. ಅನಾಮಿಕಾ ಆಶ್ಚರ್ಯ ಬಿದ್ದು ಆನಂದದಿಂದ ಅಡಿಗೆ ಮಾಡೋದಕ್ಕೆ ಶುರು ಮಾಡುತ್ತಾಳೆ. ಮೀನಿನ ಸಾರು, ಮುದ್ದೆ ಪಪ್ಪು, ಉಪ್ಪಿನಕಾಯಿ ಎಲ್ಲ ರುಚಿಯಾಗಿ ಮಾಡ್ತಾಳೆ. ಶಾರದಾ ಮೊದಲ ತುತ್ತು ಬಾಯಿಗೆ ಹಾಕೊಂಡು ನಿಲ್ಲುತ್ತಾಳೆ. ತುಂಬಾ ರುಚಿಯಾಗಿದೆ ಸೊಸೆ, ನಿನ್ನ ಅಡಿಗೆಯಲ್ಲಿ ಪ್ರೇಮವಿದೆ. ನಾನು ಯಾವತ್ತೂ ನಿನ್ನ ಮೇಲೆ ಅನುಮಾನ ಪಟ್ಟೆ, ಆದ್ರೆ ನೀನು ನನ್ನ ಮನಸ್ಸನ್ನು ಗೆದ್ದೆ. ಅದರಿಂದ ಅನಾಮಿಕಾ ಕಣ್ಣೀರು ಹಾಕಿಕೊಳ್ಳುತ್ತಾಳೆ. ಅತ್ತೆ, ನನಗೆ ನೀವು ತಾಯಿ ಅಂತವರು. ಮೊದಲಿನಿಂದ ನಿಮ್ಮ ಮನಸ್ಸು ಗೆಲ್ಲೋದೇ ನನ್ನ ಕೋರಿಕೆ. ಇಷ್ಟಪಟ್ಟ ಹುಡುಗಿ ಸೊಸೆಯಾಗಿ ಬರ್ಲಿಲ್ಲ ಅಂತ ದುಃಖಪಟ್ಟೆ, ಆದ್ರೆ ನೀನು ನನ್ನ ಆತ್ಮದಲ್ಲಿ ಸೇರಿ ಹೋಗಿದ್ಯಾ. ಹುಡುಗಿ ಬಂದಿಲ್ಲ ಅನ್ನೋ ದುಃಖ ಇರಲ್ಲಮ್ಮ ಎಂದು ಸಂತೋಷ ಪಡುತ್ತಾಳೆ. ಇನ್ನು ಆ ದಿನ ಶಾರದಾ ಎಲ್ಲಿಗೆ ಹೋದರೂ ತನ್ನ ಸೊಸೆಯನ್ನು ಹೊಗಳುತ್ತಾ ಇರ್ತಾಳೆ. ಆಗ ಸುಶೀಲಾ ಹೀಗೆ ಕೇಳ್ತಾಳೆ. ನೀವು ಬಹಳ ಕಠಿಣವಾಗಿದ್ದೀರಿ ಅಂತ ಕೇಳಿದೆ, ಈಗ ಇಷ್ಟೆಲ್ಲ ಸೊಸೆನ ಹೇಗೆ ಪ್ರೇಮಿಸ್ತಾ ಇದ್ದೀರಾ? ಶಾರದಾ ಕಿರುನಗೆಯಿಂದ ಹೇಳ್ತಾಳೆ. ಮನುಷ್ಯನಿಗೆ ಮನಸ್ಸೇ ದೊಡ್ಡದು ಎಂದು ನನ್ನ ಸೊಸೆ ನನಗೆ ಕಲಿಸಿದ್ದಾಳೆ ಎಂದು ಅಲ್ಲಿಂದ ಹೊರಟು ಹೋಗುತ್ತಾಳೆ. ಹಾಗೆ ದಿನಗಳು ಕಳೆಯುತ್ತಾ ಇರ್ತದೆ. ತಾಯಿ ಸೊಸೆಯ ಮಧ್ಯೆ ಬೆಳೆದ ಬಂಧನವನ್ನು ನೋಡಿ ರಮೇಶ್ ಎಷ್ಟೋ ಆನಂದ ಪಡುತ್ತಾನೆ. ಮನೆಯಲ್ಲಿ ಯಾವ ಹಬ್ಬವಾದರೂ ಇಬ್ಬರು ಜೊತೆಯಾಗಿ ಸೇರಿ ಅಡಿಗೆ ಮಾಡ್ತಾ ಇದ್ರು, ಜೋಕ್ ಹಾಕೋತಾ ನಗ್ತಾ ಇದ್ರು. ಒಂದು ದಿನ ಇಬ್ಬರು ದೇವಾಲಯಕ್ಕೆ ಹೋಗುತ್ತಾರೆ. ಪೂಜಾರಿ ಆಶೀರ್ವದಿಸುತ್ತಾ, ಇಬ್ಬರ ಮಧ್ಯೆ ಪ್ರೇಮ ಹೀಗೆ ಇರಬೇಕು, ಅತ್ತೆ ಸೊಸೆಯರ ಬಂಧನ ಆಕಾಶದಂತ ಪವಿತ್ರವಾಗಿರಬೇಕು ಎಂದು ಹೇಳುತ್ತಾರೆ. ಇಬ್ಬರ ಕಣ್ಣಿನಲ್ಲಿಯೂ ಆನಂದ ಬಾಷ್ಪ ಸುರಿಯುತ್ತದೆ. ಮನಸ್ಸು ಒಳ್ಳೆಯದಾಗಿದ್ದರೆ ಯಾವ ಅತ್ತೆಯಾದರೂ ಯಾವ ಸೊಸೆಯಾದರೂ ಒಂದೇ ಎದೆಬಡಿತದಿಂದ ಜೀವಿಸಬಲ್ಲರು ಎಂದು ಶಾರದಾ ಅನಾಮಿಕ ಅನ್ನುವ ಅತ್ತೆ ಸೊಸೆಯರು ರುಜು ಮಾಡುತ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ. ಅನಾಮಿಕಾ ಒಬ್ಬ ಪ್ರಮುಖ ಚಿತ್ರಕಲಾವಿದೆ. ಎಷ್ಟೋ ವಿಧಗಳ ಆರ್ಟ್ಸ್ ಗಳನ್ನ ಬರೆದು ಎಷ್ಟೋ ಜನ ಪ್ರಮುಖರ ಕೈಯಲ್ಲಿ ಎಷ್ಟೋ ಅವಾರ್ಡ್ಸ್ ಗಳನ್ನ ಹೊಂದಿರುತ್ತಾಳೆ. ಎಷ್ಟೋ ಸತ್ಕಾರಗಳನ್ನು ಹೊಂದಿರುತ್ತಾಳೆ. ಅವುಗಳನ್ನು ಮನೆಯಲ್ಲಿ ಜಾಗೃತಿಯಾಗಿ ಇಟ್ಕೊಂಡು ಯಾವಾಗಲೂ ಅದನ್ನು ನೋಡ್ತಾ ಸಂತೋಷ ಪಡ್ತಾ ಇರ್ತಾಳೆ. ಈಗ ಕೂಡ ಅದೇ ಕೆಲಸ ಮಾಡ್ತಾ ಇರ್ತಾಳೆ ಅನಾಮಿಕಾ. ಇಷ್ಟರಲ್ಲಿ ಅನಾಮಿಕಾ ತಾಯಿ ಅಪರ್ಣ ಅಲ್ಲಿಗೆ ಬರ್ತಾಳೆ. ಅಮ್ಮ ಅನಾಮಿಕಾ, ಇನ್ನೂ ರೆಡಿ ಆಗಿಲ್ವೇ? ಈ ದಿನ ನಿಂಗೆ ಸನ್ಮಾನ ಇದೆ ಅಲ್ವಾ? ಹೌದಮ್ಮ, ಇನ್ನು ಟೈಮ್ ಇದೆ ಅಲ್ಲ, ರೆಡಿ ಆಗ್ತೀನಿ ಎಂದು ಹೇಳಿ ಅನಾಮಿಕಾ ತಾನು ಹಾಡನ್ನು ನೋಡ್ತಾ ಸಂತೋಷ ಪಡ್ತಾ ಇರ್ತಾಳೆ.
ಸ್ವಲ್ಪ ಸಮಯದ ನಂತರ ಅನಾಮಿಕಾ ಚೆನ್ನಾಗಿ ರೆಡಿಯಾಗಿ ಆಟೋವನ್ನು ಹತ್ತಿ ತನಗೆ ಸತ್ಕಾರ ನಡೆಯುವ ಜಾಗಕ್ಕೆ ಹೋಗ್ತಾಳೆ. ಅಲ್ಲಿ ಎಲ್ಲರೂ ನೋಡುತ್ತಾ ಇರುವಾಗ ಸತ್ಕಾರ ನೋಡಲಿಕ್ಕೆ ಬಂದವರ ಚಪ್ಪಾಳೆಗಳ ನಡುವೆ ಸಭಾಧ್ಯಕ್ಷ ಅನಾಮಿಕಳನ್ನು ಶಾಲುವಿನಿಂದ ಸನ್ಮಾನಿಸುತ್ತಾನೆ. 1,00,000 ರೂಪಾಯಿ ನಗದು, ಫಲಕ, ಪ್ರಶಂಸಾ ಪತ್ರ ಕೂಡ ಕೊಡುತ್ತಾರೆ. ಆ ನಂತರ ಅನಾಮಿಕಾ ಮೈಕ್ ಹಿಡಿದುಕೊಂಡು ಎಲ್ಲರಿಗೂ ಕೃತಜ್ಞತೆ ಹೇಳುತ್ತಾಳೆ. ತಿರುಗಿ ತಾನು ಆಟದಲ್ಲಿ ಹೋಗುತ್ತಾ ಇರುವಾಗ ರಮೇಶ್ ಅಂದವಾದ ಪುಷ್ಪಗುಚ್ಛವನ್ನು ತಂದು ಅನಾಮಿಕಳ ಕೈಯಲ್ಲಿ ಇಟ್ಟು ಅಭಿನಂದಿಸುತ್ತಾನೆ. ಕಂಗ್ರಾಟ್ಸ್ ಅನಾಮಿಕಾ ಅವರೇ. ಥ್ಯಾಂಕ್ಸ್. ನೀವು? ನಾನು ಕಲಾರಾಧಕ. ಕಲೆ ಯಾವ ರೂಪದಲ್ಲಿದ್ರೂ ನನಗೆ ಇಷ್ಟವಾಗುತ್ತೆ. ನಿಮ್ಮ ಚಿತ್ರಕಲೆ ಕೂಡ ನಿಮ್ಮಷ್ಟೇ ಅಂದವಾಗಿದೆ ರೀ. ಮುಂದೆ ಮುಂದೆ ನಿಮ್ಮ ಕೋಮಲ ಹಸ್ತದ ಮೇಲಿಂದ ನೀವು ಎಷ್ಟೋ ಕಲಾಖಂಡಗಳನ್ನು ಪ್ರಸರಿಸಬೇಕು ಎಂದು ಮನಸ್ಫೂರ್ತಿಯಾಗಿ ಆಶಿಸುತ್ತೇನೆ ಎಂದು ಅನಾಮಿಕಳ 2 ಕೈಗಳನ್ನು ಹಿಡಿದುಕೊಂಡು ತಲಾಗವ ಮಾಡುತ್ತಾನೆ. ಆ ಅಪರಿಚಿತನ ಚರ್ಯೆಗೆ ಬೆಚ್ಚಿ ಬೀಳುತ್ತಾಳೆ ಅನಾಮಿಕಾ. ಅವನನ್ನು ಪರೀಕ್ಷೆಯಾಗಿ ನೋಡುತ್ತಾಳೆ. ಬೈ ದ ವೇ, ನನ್ನ ಹೆಸರು ರಮೇಶ್ ಕುಮಾರ್. ಹೇಳಿದೆ ಅಲ್ಲ, ಕಲಾಭಿಮಾನಿ ಅಂತ. ನಿಮ್ಮ ಪೇಂಟಿಂಗ್ ನೋಡಿದ ಮೇಲೆ ಫಿದಾ ಆಗಿ ಹೋಗಿ ನಿಮಗೆ ವೀರಾಭಿಮಾನಿಯಾಗಿದ್ದೀನಿ ಎಂದು ರಮೇಶ್ ತನ್ನನ್ನು ತಾನು ಪರಿಚಯ ಮಾಡಿಕೊಳ್ಳುತ್ತಾನೆ. ಅಭಿಮಾನಿ ಎಂದು ಹೇಳುತ್ತಲೇ ಅನಾಮಿಕಂಗೆ ಸಂತೋಷವಾಗುತ್ತದೆ. ಇಬ್ಬರು ಆಟೋದಲ್ಲಿ ಕುತ್ಕೋತಾರೆ. ಆಟೋ ಅನಾಮಿಕಾ ಹೇಳಿದ ಅಡ್ರೆಸ್ ಕಡೆಗೆ ಹೋಗ್ತಾ ಇರುತ್ತೆ. ರಮೇಶ್ ತನ್ನ ಮಾತಿನಲ್ಲಿ ಅನಾಮಿಕಳನ್ನು ಎಷ್ಟೋ ಅಭಿಮಾನಿಸುತ್ತೇನೆ ಎಂದು ವಿವರಿಸ್ತಾ ಇರ್ತಾನೆ. ಅದನ್ನು ಕೇಳಿ ಅನಾಮಿಕಾ ಬಹಳ ಸಂತೋಷ ಪಡುತ್ತಾಳೆ. ಒಬ್ಬರ ನಂಬರ್ ಒಬ್ಬರು ತಗೋತಾರೆ. ಆಟೋ ಅನಾಮಿಕಳ ಮನೆ ಮುಂದೆ ನಿಲ್ಲುತ್ತೆ. ಅನಾಮಿಕಾ ಆಟೋವನ್ನು ಇಳಿದ ತಕ್ಷಣ, ನಾನು ತಿರುಗಿ ಇದ್ದೇ ಆಟೋನಲ್ಲಿ ಹೋಗ್ತಾ ಇದ್ದೀನಲ್ಲ, ದುಡ್ಡು ನಾನೇ ಕೊಡ್ತೀನಿ ಬಿಡಿ ಎಂದು ಹೇಳುತ್ತಲೇ ನಗುತ್ತಾ ಅನಾಮಿಕಾ ಒಳಗಡೆಗೆ ಹೋಗುತ್ತಾಳೆ. ರಮೇಶ್ ಆಟೋದಲ್ಲಿ ಹೋಗ್ತಾ ಇರ್ತಾನೆ. ಇನ್ನು ಆಗಿನಿಂದ ಅವರಿಬ್ಬರ ಮಧ್ಯೆ ಫೋನ್ ಕಾಲ್ಸ್ ಶುರುವಾಗುತ್ತೆ. ವಾಟ್ಸಪ್ ಮೆಸೇಜ್ಗಳು ಎಕ್ಸ್ಚೇಂಜ್ ಆಗುತ್ತೆ. ಅವನ ಕೋರಿಕೆಯ ಮೇರೆಗೆ ತಾನು ಹಾಕಿದ ಪೇಂಟಿಂಗ್ಸ್ ಗಳ ಫೋಟೋವನ್ನು ತೆಗೆದು ಅವನಿಗೆ ಸೆಲ್ ಫೋನ್ ನಲ್ಲಿ ಕಳಿಸ್ತಾ ಇದ್ಲು ಅನಾಮಿಕಾ. ಅದನ್ನು ತುಂಬಾ ಮೆಚ್ಚಿಕೊಳ್ತಾ ಇದ್ದ ಅವನು. ವೀಕೆಂಡ್ಸ್ ಅಲ್ಲಿ ಯಾವುದೋ ಒಂದು ಕಡೆ ಭೇಟಿಯಾಗುವುದರ ತನಕ ಬರುತ್ತದೆ ಅವರ ಸ್ನೇಹ. 1 ವರ್ಷವಾಗುವ ಹೊತ್ತಿಗೆ ಅವರಿಬ್ಬರ ಸ್ನೇಹ ಪ್ರೇಮವಾಗಿ ಬದಲಾಗುತ್ತೆ. ಒಂದು ದಿನ ಪಾರ್ಕ್ ಅಲ್ಲಿ ರಮೇಶ್ ತನ್ನ ಒಡಲಲ್ಲಿ ಮಲಗಿರುವಾಗ ತುಂಟತನದಿಂದ ಅನಾಮಿಕಾ ಹೀಗಂತಾಳೆ, ನೀನು ನಿಜವಾಗಿ ಪ್ರಿನ್ಸ್ ಮಹೇಶ್ ಬಾಬು ತರ ಇದ್ಯಾ. ಅವನಿಗೆ ಟ್ವಿನ್ ಬ್ರದರಾ? ಟ್ವಿನ್ನೋ ರಿಪ್ಲಿಕೋನೋ ಗೊತ್ತಿಲ್ಲ ಹೊರತು ಅವನಿಗಿಂತ ಹೆಚ್ಚು ಅದೃಷ್ಟವಂತನು ಅಂತ ಮಾತ್ರ ನಾನು ಹೇಳಬಲ್ಲೆ. ಯಾಕೋ? ಯಾಕೇನಕ್ಕೆ? ನಿನ್ನಂತ ಅಂದವಾದ ಆರ್ಟಿಸ್ಟ್ ಒಬ್ಬಳ ಮನಸ್ಸನ್ನು ಗೆದ್ದಿದ್ದಕ್ಕೆ. ನೀನು ನನ್ನ ಕನಸಿನ ರಾಜಕುಮಾರ ಎಂದು ರಮೇಶನ ಕೆನೆಯ ಮೇಲೆ ಮುದ್ದು ಕೊಡುತ್ತಾಳೆ ಅನಾಮಿಕಾ. ಇನ್ನು ತಡ ಮಾಡದೆ ತಾಯಿ ತಂದೆಯರ ಜೊತೆ ಹೇಳಿ ರಮೇಶ್ನನ್ನು ಪ್ರಪೋಸ್ ಮಾಡಬೇಕು ಎಂದು ನಿಶ್ಚಯಿಸಿಕೊಳ್ಳುತ್ತಾಳೆ. ಅಷ್ಟರಲ್ಲೇ ತಾನು ಒಂದು ಮುಖ್ಯವಾದ ಅಸೈನ್ಮೆಂಟ್ ಮೇಲೆ ಡೆಲ್ಲಿಗೆ ಹೋಗ್ತಾ ಇದ್ದೀನಿ, 3 ತಿಂಗಳವರೆಗೂ ತಿರುಗಿ ಬರೋದಿಲ್ಲ ಅಂತ ಹೇಳ್ತಾನೆ ರಮೇಶ್. ಅದು ಸೆನ್ಸಿಟಿವ್ ಅಸೈನ್ಮೆಂಟ್ ಆಗಿದ್ದರಿಂದ ತಮ್ಮ ಮಧ್ಯೆ ಯಾವ ವಿಧವಾದ ಕಾಂಟ್ಯಾಕ್ಟ್ ಕೂಡ ಆಗೋದಿಲ್ಲ ಅಂತ ಹೇಳುತ್ತಾನೆ. ಅದಕ್ಕೆ ಅನಾಮಿಕಾ ಕೂಡ ಸರಿ ಅನ್ನುತ್ತಾಳೆ. ಹಾಗೆ 4 ತಿಂಗಳು ಕಳೆಯುತ್ತದೆ. ಒಂದು ದಿನ ರಮೇಶ್ನಿಂದ ವಾಟ್ಸಪ್ ಮೆಸೇಜ್ ಬರುತ್ತೆ. ಅಸೈನ್ಮೆಂಟ್ ಪೂರ್ತಿಯಾಗಿದೆ, ಯಾವ ದಿನವಾದರೂ ತಾನು ತಿರುಗಿ ಬರಬಹುದು ಎಂದು. ಸರಾಸರಿ ಆಕೆಯ ಮನೆಗೆ ಬರ್ತೀನಿ ಅಂತ ಹೇಳ್ತಾನೆ. ಬಹಳ ಸಂತೋಷವಾಗುತ್ತದೆ ಅನಾಮಿಕಂಗೆ. ಅವನು ಬರುತ್ತಲೇ ತನ್ನ ಪ್ರೇಮದ ವಿಷಯ ತಾಯಿ ತಂದೆಯರಿಗೆ ಹೇಳ್ಬೇಕು ಅನ್ಕೋತಾಳೆ. ಡೋರ್ ಬೆಲ್ ನಿಲ್ಲದೆ ಮೊಳಗುತ್ತಾನೆ ಇರುತ್ತದೆ. ಗಬಗಬ ಹೋಗಿ ಬಾಗಿಲು ತೆಗಿತಾಳೆ. ಬಾಗಿಲಲ್ಲಿ ನಿಂತಿರೋದು ರಮೇಶ್ ಅಲ್ಲ, ಯಾರೋ ಒಬ್ಬ ಆಗಂತುಕ. ಅನಾಮಿಕಳನ್ನು ತಳ್ಕೊಂಡು ಒಳಗಡೆ ದೂಡ್ಕೊಂಡು ಬರ್ತಾನೆ. ಏಯ್, ಯಾರು ನೀನು ಎಂದು ಅನಾಮಿಕಾ ಅನ್ನುತ್ತಲೇ ಅವನು ಕೈಯಲ್ಲಿರುವ ಕತ್ತಿಯನ್ನು ತೋರಿಸುತ್ತಾ, ಅರ್ಚಿದೆ ಅಂದ್ರೆ ಚುಚ್ಚುತ್ತೀನಿ, ಪೊಲೀಸರು ಹುಡುಕ್ತಾ ಇದ್ದಾರೆ, ಸ್ವಲ್ಪ ಹೊತ್ತು ಇಲ್ಲಿ ತಲೆಮರೆಸ್ಕೊಂಡು ನನ್ನ ದಾರಿನಲ್ಲಿ ನಾನು ಹೊರಟೋಗ್ತೀನಿ. ಪೊಲೀಸ್ ಏನಕ್ಕೆ ಹುಡುಕ್ತಾ ಇದ್ದಾರೆ? ನೀನು ಯಾರನ್ನಾದ್ರೂ ಹತ್ಯೆ ಮಾಡಿದ್ಯಾ ಇಲ್ಲ ಕಳ್ಳತನ ಮಾಡಿದ್ಯಾ? ಭಯಪಡಬೇಡ, ನಿಮ್ ಮನೆನ ನಾನೇನು ದೋಚ್ಕೊಳ್ಳೋದಿಲ್ಲ ಎಂದು ಅನಾಮಿಕಳನ್ನು ಒಂದು ಕುರ್ಚಿಗೆ ಕಟ್ಟುತ್ತಾನೆ. ಇದು ನನ್ನ ಸೇಫ್ಟಿಗಾಗಿ, ಭಯಪಡಬೇಡಿ, ದುಃಖ ಪಡಬೇಡಿ. ಮನೆಯಲ್ಲಿ ಇನ್ಯಾರಾದ್ರೂ ಇದ್ದಾರಾ? ಇಲ್ಲ ಇಲ್ಲ, ನಾನೊಬ್ಳೇ ಇದ್ದೀನಿ. ಗುಡ್, ಒಂಟಿಯಾಗಿ ಇದ್ದೀಯಾ ಅಂತ ಭಯಪಡಬೇಡ, ನಾನು ನಿನ್ನನ್ನೇನು ಮಾಡಲ್ಲ ಎಂದು ಹೇಳಿದ್ದರಿಂದ ಅನಾಮಿಕಂಗೆ ಸ್ವಲ್ಪ ಧೈರ್ಯ ಬರುತ್ತದೆ. ಆ ಆಗಂತುಕ ಮನೆಯೆಲ್ಲ ಒಂದು ಕಡೆ ತಿರುಗಿ ಬರುತ್ತಾನೆ. ಫ್ರಿಡ್ಜ್ ಒಳಗಿಂದ ಬ್ರೆಡ್, ಬಟರ್, ಜಾಮು, ಸಾಫ್ಟ್ ಡ್ರಿಂಕ್ಸ್ ಬಾಟಲ್ ತಗೊಂಡು ಬಂದು ಆಕೆ ಮುಂದೆ ಕುತ್ಕೋತಾನೆ. ಸಾರಿ, ನನಗೆ ಹಸಿವಾಗ್ತಾ ಇದೆ ಎಂದು ಹೇಳಿ ಗಬಗಬ ಅಂತ ತಿನ್ನುತ್ತಾನೆ. ನಂತರ ಸಾಫ್ಟ್ ಡ್ರಿಂಕ್ಸ್ ಕುಡಿಯುತ್ತಾನೆ. ಸ್ನಾನ ಮಾಡಬೇಕು, ಬಾತ್ರೂಮ್ ಎಲ್ಲಿದೆ ಎಂದು ಕೇಳುತ್ತಲೇ ಅನಾಮಿಕಾ ಹೇಳುತ್ತಾಳೆ. ಅವನು ಆ ಕಡೆ ಹೋಗುತ್ತಾನೆ. ಒಂದು 10 ನಿಮಿಷದ ನಂತರ ತಿರುಗಿ ಬರುತ್ತಾನೆ ಅನಾಮಿಕಳ ಹತ್ರ. ವಾಚ್ ನೋಡಿಕೊಳ್ಳುತ್ತಾ, ನಾನು ಬಂದು ಗಂಟೆಯಾಗಿ ಹೋಗಿದೆ, ಈ ಹೊತ್ತಿಗೆ ಪೊಲೀಸರು ಹೊರಟೋಗಿರ್ತಾರೆ, ಇನ್ನು ನಾನು ಹೋಗ್ತೀನಿ, ಥ್ಯಾಂಕ್ ಯು
ಎಂದು ಹೇಳಿ ಆ ಆಗಂತುಕ ಅಲ್ಲಿಂದ ಹೋಗುತ್ತಾ ಇರುವಾಗ ಅವನಿಗೆ ಒಂದು ಮೂಲೆಯಲ್ಲಿರುವ ರಮೇಶನ ಫೋಟೋ ಕಾಣಿಸುತ್ತೆ. ಆ ಫೋಟೋದ ಹತ್ರ ಬರ್ತಾನೆ. ಇವನ್ ಫೋಟೋ ಯಾಕೆ ಹಾಕಿದ್ಯಾ? ಇವನ್ ನಿನ್ಗೇನಾಗ್ತಾನೆ ಎಂದು ಸ್ವಲ್ಪ ಆಶ್ಚರ್ಯದಿಂದ ಕೇಳುತ್ತಾನೆ ಆ ಆಗಂತುಕ. ಅವರು ನಿಮಗೆ ಗೊತ್ತಾ? ಇವನು ಒಂದು ಕಾಲದಲ್ಲಿ ನನ್ನ ಫ್ರೆಂಡು, ಹೆಸರು ರಮೇಶ್ ಕುಮಾರ್, ದೊಡ್ಡ ಫ್ರಾಡ್ ಮಾಸ್ಟರ್. ನೀವು ತಪ್ಪಂದ್ಕೊಂಡಿದ್ದೀರಾ, ಅವನು ಜರ್ನಲಿಸ್ಟ್, ಬಹಳ ಒಳ್ಳೆ ಮನುಷ್ಯ ಎಂದು ಹೇಳುತ್ತಲೇ ಆ ಆಗಂತುಕ ಪಕ್ಕಂತ ನಗುತ್ತಾನೆ. ಅವನು ಹೇಳುವುದನ್ನು ಕೇಳುತ್ತಾ ಇದ್ದರೆ ನಿಶ್ಚೇಷ್ಟಿತಳಾದಳು ಅನಾಮಿಕಾ. ಅವನು ನಾನು ಒಂದು ಅನಾಥಾಶ್ರಮದಲ್ಲಿ ಬೆಳೆದ್ವಿ. ಇಬ್ಬರು 10ನೇ ತರಗತಿಯವರೆಗೆ ಓದಿ ಸ್ವಸ್ತಿ ಹೇಳಿದ್ವಿ. ಹೊಟ್ಟೆಪಾಡಿಗಾಗಿ ನಾನು ಕಳ್ಳನಾಗಿ ಬದಲಾದೆ. ರಮೇಶ್ ಬುದ್ಧಿವಂತ, ಹೇಗೆ ಕಲ್ತ್ಕೊಂಡೋ ಗೊತ್ತಿಲ್ಲ ಹೊರತು ಹ್ಯಾಕಿಂಗ್ ಕಲೆ ಕಲ್ತ್ಕೊಂಡಿದ್ದಾನೆ. ಸೈಬರ್ ಕ್ರೈಮ್ ಮಾಡ್ತಾ ಇದ್ದಾನೆ, ಫ್ರಾಡ್ ಮಾಡ್ತಾ ಇದ್ದಾನೆ, ಬಹಳ ಸಂಪಾದಿಸುತ್ತಾ ಜಲ್ಸ ಮಾಡ್ತಾ ಇದ್ದಾನೆ. ನೀನ್ ಹೇಳೋದು ನಿಜನಾ? ಅಪ್ಪಟ ಸತ್ಯ. 4 ತಿಂಗಳ ಹಿಂದೆ ನಗರದಲ್ಲಿರುವ ಒಬ್ಬ ಬಿಸ್ನೆಸ್ ಮ್ಯಾನ್ ನ ಅಕೌಂಟ್ ನ ಹ್ಯಾಕ್ ಮಾಡಿ 5 ಕೋಟಿ ನುಂಗಿದ್ದಾನೆ ಅವನು. ಅದು ರಮೇಶ್ ಕುಮಾರ್ ಹೆಸರೇ ಅಂತ ಅವನು ನೇಪಾಲ್ಗೆ ಓಡಿ ಹೋಗಿದ್ದಾನೆ ಅಂತ ಪೊಲೀಸರು ನಿರ್ಧರಿಸಿ ಅವನಿಗಾಗಿ ಹುಡುಕ್ತಾ ಇದ್ದಾರೆ ಎಂದು ಹೇಳಿಕೊಂಡು ಹೋಗುತ್ತಾನೆ ಆಗಂತುಕ. ಆದ್ರೆ ಅವನ ಮಾತುಗಳು ಅನಾಮಿಕಳ ಕಿವಿಯೊಳಗೆ ಹೋಗ್ತಾ ಇರಲಿಲ್ಲ. ಸ್ವಲ್ಪ ಸಮಯದ ನಂತರ ಆ ಆಗಂತುಕ ಅನಾಮಿಕಳ ಕಟ್ಟುಗಳನ್ನು ಬಿಚ್ಚಿ, ಬಿ ಕೇರ್ಫುಲ್, ಬೈ ದ ವೇ, ಡೋರ್ ಬೆಲ್ ಕೇಳಿಸುತ್ತಲೇ ಓಡ್ಕೊಂಡು ಹೋಗಿ ಬಾಗಿಲು ತೆಗಿಬೇಡಿ, ಅವಾಗವಾಗ ನನ್ನಂತವನು ಕೂಡ ಬರ್ತಾನೆ ಎಂದು ಹೇಳಿ ಆ ಆಗಂತುಕ ಹೊರಟು ಹೋಗುತ್ತಾನೆ. ಅಷ್ಟರಲ್ಲಿ ವಾಟ್ಸಪ್ ಅಲ್ಲಿ ರಮೇಶನ ಮೆಸೇಜ್ ಬರುತ್ತೆ. ಕಾರಣಾಂತರದಿಂದ ಮನೆಗೆ ಬರಲಾಗುತ್ತಿಲ್ಲ, ಆದ್ದರಿಂದ ನನ್ನ ಫ್ರೆಂಡ್ ನ ಗೆಸ್ಟ್ ಹೌಸ್ ಇದೆ, ಅಲ್ಲಿಗೆ ಬಾ ಅಂತ ಇರುತ್ತೆ ಆ ಮೆಸೇಜ್. ಅದನ್ನು ಓದಿ ಸ್ವಲ್ಪ ಕ್ಷಣಗಳ ಕಾಲ ಆಲೋಚಿಸುತ್ತಾ ಇರುತ್ತಾಳೆ ಅನಾಮಿಕಾ. ಆ ನಂತರ ತನ್ನ ಲ್ಯಾಪ್ಟಾಪ್ ಓಪನ್ ಮಾಡಿ ನೆಟ್ ಅಲ್ಲಿ ಸಿಟಿ ಪೊಲೀಸ್ ಸೈಟ್ ನಲ್ಲಿ ಸೈಬರ್ ಕ್ರೈಮ್ ವಿಭಾಗಕ್ಕೆ ಹೋಗುತ್ತಾಳೆ. ಅದರಲ್ಲಿ ರಮೇಶನ ಫೋಟೋ ಇರುತ್ತೆ. ಅದರ ಕೆಳಗೆ ವಾಂಟೆಡ್ ಇನ್ ಸೈಬರ್ ಕ್ರೈಮ್ಸ್ ಅಂತ ಬರೆದಿರುವುದನ್ನು ನೋಡ್ತಾಳೆ. ಸ್ವಲ್ಪ ಹೊತ್ತು ಬಿಕ್ಕಿ ಬಿಕ್ಕಿ ಅಳುತ್ತಾಳೆ. ಆ ನಂತರ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಫೋನ್ ತೆಗೆದು ಪೊಲೀಸರಿಗೆ ಫೋನ್ ಮಾಡುತ್ತಾಳೆ. ರಮೇಶ್ ಎಲ್ಲಿದ್ದಾನೋ ಹೇಳಿಬಿಡುತ್ತಾಳೆ. ಪೊಲೀಸರು ಹೋಗಿ ರಮೇಶ್ನನ್ನು ಅರೆಸ್ಟ್ ಮಾಡಿ ಜೈಲ್ಗೆ ಕಳಿಸುತ್ತಾರೆ.